ಸಿನಿಮಾನು ಟೇಕ್ ಓವರ್ ಮಾಡೋದು ಗೊತ್ತಿರುವಂಗೆ ಯಾರೋ ಬೇರೆ ಪ್ರೊಡ್ಯೂಸರ್ ಮಾಡಿದರು. ಅವ್ನ ಬಡ್ಜೆಟ್ ಸಾಲದೆ ಅವ ಡೈರೆಕ್ಟ್ರು ಬಂದು ನಮ್ಮ ಕಾಲು ಹಿಡ್ಕೊಂಡ, ಹೀರೋ ಬಂದು ಹಿಡ್ಕೊಂಡ, ಮಿಸ್ಟರ್ ಧ್ರುವ ಸರ್ಜಾ ಟೇಕ್ ಓವರ್ ಮಾಡೋಣ ಅಂತ 125 ದಿನ ನರ್ತಕ್ಕೆ ಥಿಯೇಟ್ರು. ಬೌದ್ಧ ಸಿನಿಮಾ ಅದಕ್ಕೆ ಮುಂಚೆ ಅದ್ದೂರಿ ಸಿನಿಮಾ ಮೆಗಾ ಇಟ್ಟು ಆದ್ರೂ ಒಂದು ಪಿಕ್ಚರು ಟೇಕ್ ಓವರ್ ಮಾಡೋ ಯಾರು ಇಲ್ಲ. ಒಂದೇ ಕನಕಪುರ ಶ್ರೀನಿವಾಸ್ ಚಾಲೆಂಜ್ ಮಾಡಿ ಹೇಳ್ತೀನಿ, ಒಂದೇ ಕನಕಪುರ ಶ್ರೀನಿವಾಸ್ ಟೇಕ್ ಓವರ್ ಮಾಡ್ದ, ಇಟ್ಟು ಮಾಡ್ದ ಪಿಕ್ಚರು. ಯಾಕೆ ಕರ್ಕೊಂಡು ಹೇಳ್ತೀನಿ, ಯಾಕೆ ನಾನು ಮಾತಾಡ್ರಿ ನನ್ನ ಸ್ಟೈಲು. ಅದೇ ನಮ್ಮ ಡೆಪ್ಟಿ ಸಿ ಎಂ ಮಾತಾಡಿದ್ರೆ ಅವ್ರು ಟೆನ್ಷನ್ ಆಗಲ್ವಾ? ಅವ್ರು ಮೊನ್ನೆಲ್ಲ ಲಾಳ ಪ್ರಕಟಿಸ್ತೀನಿ ಆರ್ಟಿಸ್ಟ್ಗೆ ಅಂದರು. ನಮ್ಮ ಮನೆ ಉಂಟಾ ಇದ್ರ ಅವಾಗ, ನಮ್ಮ ಜೇಬ ಉಂಟಾ ಇತ್ತಾ? ನೀವು ಮೀಡಿಯಾ ಏನು ಮಾಡ್ತಾ ಇದ್ರಿ? ನೆಟ್ಟು ಬೋಲ್ಟ್ ಅಂದ್ರೆ ಏನ್ರಿ, ಕಾಲು ಕತ್ತಾಡ್ಬಿಡ್ತೀನಿ ಅಂತ ಗೊತ್ತಾ ನಿಮಗೆ? ಹಂಗಂದಿಲ್ವಾ? ನಮ್ಮ ಡೆಪ್ಟಿ ಸಿ ಎಂ ಕನಕಪುರದವರು ಅವರು ಅವರಪ್ಪ ಟೆಂಟ್ ಮಾಡಿಕೊಂಡಿದ್ದ, ಚೆಕ್ ಪಿಕ್ಚರ್ ಹಾಕ್ತಾ ಇದ್ದ, ನಾನು ನೋಡಿದ್ದೀನಿ. ಸಿನಿಮಾ ಇದೆಲ್ಲ ಬಂದು ಕೆಂಪೇಗೌಡ ಅವರಪ್ಪ ಅವ್ರು ಡೆಪ್ಟಿ ಸಿ ಎಂ, ಇವಾಗ ಡೆಪ್ಟಿ ಸಿ ಎಂ ಆದಾಗ ಅವನಿಗೆ ಮುಂಚೆ ಜಾವ ಗಾಡಿಗೆ ಪೆಟ್ರೋಲ್ ಕಾಸು ಇರಲಿಲ್ಲ. ಹಿಂಗೆ ಬರೀಬೇಕಾರೆ ಜಾವ ಗಾಡಿಗೆ ಪೆಟ್ರೋಲ್ಗೆ ನಾನು ಕೊಟ್ಟಿದ್ದೀನಿ ಕಾಸು. ಡೆಪ್ಟಿ ಸಿ ಎಂ DK ಶಿವಕುಮಾರ್ಗೆ ನಾನು ಕನಕಪುರ ಬಂಡೆ. ಆಮೇಲೆ ನನ್ನ ಹೆಸರಿಗೆ ಹೋಗ ಅವ್ರು ನನ್ನ ಹೆಸರು ಆಮೇಲೆ ಅವ್ರು ಬಂದಿರು ದುಡ್ಡು ಜಾಸ್ತಿ ಆದಮೇಲೆ. ನಾನು 55 ವರ್ಷದ ಸಾಕಾರ. ರಮೇಶ್ ಭಟ್ ಮನೆ ತಗೊಂಡು ಕನಕಪುರದಲ್ಲಿ 18 ಲಕ್ಷ ರೂಪಾಯಿ ಮನೆ. ರಮೇಶ್ ಗೊತ್ತಲ್ಲ ಆಕ್ಟಿಂಗು. ಅವ್ರು ಎಲ್ಲಿಯವರು? ರಮೇಶ್ ಭಟ್ ಎಲ್ಲಿಯವ್ರಿ? ಯಾವ ಊರವರು? ಈ ಪ್ರೆಸ್ಸವ್ರು ಗೊತ್ತಿರು ಹೇಳಿ, ಅವ್ರು ಯಾವ ಊರು, ಅವ್ರ ಇನ್ಫ್ಲೂಯೆನ್ಸ್ ಏನು? ಅವ್ರ ಮಿಸಸ್ ಅದು ಕಾವಿತ್ರಿ ಅಂತ, ಲಕ್ಷ್ಮೀ ಅಯ್ಯಮ್ಮ. ಏನು ಹೇಳಿ ಮದುವೆ ಮಾಡಿಕೊಂಡು ನಮ್ಮ ಊರಲ್ಲಿ ಇದ್ರು. ಸ್ವಾಮಿ ಈ ಊರಲ್ಲಿ ನನಗೆ ಆಗಲ್ಲ, ನಾನು ಹಾಕಿ ಮಾಡೋನು RS ಅವರೇ ತಗೋಬಿಡಿ ಮನೆ, ನಾನು ಬೆಂಗಳೂರು ಸೆಟ್ ಆಗ್ಬಿಡ್ತೀನಿ ಅಂದರು. ಆ ಪಾಪ ಬ್ರಾಹ್ಮಣ್ಸು, ಅಯ್ಯೋ ಪಾಪ ಇವ್ರ ಕೈಲಿ ಆಗಲ್ಲ, ರೇಷ್ಮೆ ಕೆಲಸ ಅಂದರೆ ವಾಸನೆ ಕೆಲಸ, ಇಲ್ಲಿ ಮಾಡೋಕ್ಕಾಗಲ್ಲ ಅಂತ 14 ಲಕ್ಷ ರೂಪಾಯಿ ಅವತ್ತು. ನಾನು ಹೇಳ್ತಾ ಇದ್ದು 40 ವರ್ಷದಿಂದ ಮಾತು, ಇವತ್ತಿನ ಮಾತಲ್ಲ. ದುಡ್ಡು ಸುರಿದ್ಬಿಟ್ಟೆ ಮೂಟೆಯಲ್ಲಿ, ಕ್ಯಾಶ್ ಎಲ್ಲ. ಇವತ್ತು ನನ್ನ ಫೋಟೋ ಮನೇಲಿ ಇಟ್ಕೊಂಡ, ಹೋಗಿ ನೋಡಿ, ಹೋಗಿ ಚೆಕ್ ಮಾಡಿ. ಅದು ಕನಕಪುರ ಶ್ರೀನಿವಾಸ ಅಂದರೆ ಫಸ್ಟ್ ಬಂಡೆ ಕನಕಪುರ ಶ್ರೀನಿವಾಸ. 2ನೇ ಬಂಡೆ ಇವಾಗ ಬಂದವರಲ್ಲ, ನಾನು ಕೊಟ್ಟಿರೋದು 2ನೇ ಬಂಡೆ ಅವರು. ಧೈರ್ಯವಾಗಿ ಹೇಳ್ತೀನಿ, ನಾನು ಯಾವನು ನನ್ನ ಮಗನಿಗೆ ಎದುರಲ್ಲ. ಅವ್ರ ಬಾಬಾ ಬಂದ ಸಿನಿಮಾಗೆ ಒಂದೇ ಪಿಕ್ಚರು ಔಟು. ನಿಮಗೆಲ್ಲ ಗೊತ್ತಿರಬೇಕು, ಕಾಂತರಾಜ್ ಅಂತ. ಬರೀರಿ ಹಿಂಗೇನೆ ಮೆರವಣಿಗೆ ಅಂತ ಪಿಕ್ಚರ್ ಮಾಡ್ದ ಊರೆಲ್ಲ ಸಾಲ ಇನ್ನೂ ಕೊಟ್ಟಿಲ್ಲ. ನಾನು ಕೇಳ್ತಾರೆ ಎಲ್ರಿ ನಿಮ್ಮ ಫ್ರೆಂಡು ಅಂತ. ಹಾಂ 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 ಒಂದೇ ಪಿಕ್ಚರ್ ಮಾಡೋದು. ಪ್ರಜ್ವಲ್ ಹೀರೋ ರೀ, ಮಹೇಶ್ ಡೈರೆಕ್ಟ್ರು. ಮೆರವಣಿಗೆ ಊರೆಲ್ಲ ಸಾಲ ಮಾಡ್ಕೊಂಡು, ಬೆಂಗಳೂರಲ್ಲಿ ಸಾಲ ಮಾಡ್ಕೊಂಡು ಲೆಕ್ಕಬಿಟ್ಟ ಕನಕಪುರಕ್ಕೆ, ಇನ್ನೂ ಬಂದಿಲ್ಲ. ನಾವಂತವರಲ್ಲ, ನಾನು ನೆಗೆದೂ ಇಲ್ಲ, ಆರದೂ ಇಲ್ಲ, ಬೆಳೆದೂ ಇಲ್ಲ. ಅದು ಆ ಥರ ಮೋಸ ಮಾಡ್ದಲ್ಲ, ಹೋಗಬೇಡಿ. ನನಗೆ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ನಾನು ತಪ್ಪು ಮಾತಾಡಲ್ಲ.